ನಮಸ್ಕಾರ, ಗುಡ್ ಈಸ್ ಗುಡ್ ಮೋಟಿವೇಶನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಅತಿಯಾದ ತಿಳುವಳಿಕೆಯಿಂದ ನಮ್ಮತನಕ್ಕೆ ಹಾನಿ ಮಾಡುವ ಪ್ರಸಂಗವನ್ನು ನೋಡೋಣ. ಗೌತಮ ಬುದ್ಧ ಹೇಳಿರುವಂತಹ ಈ ಮಾತುಗಳು ಪ್ರತಿಯೊಬ್ಬರ ಜೀವನಕ್ಕೂ ಪಾಠ. ನೇರವಾಗಿ ವಿಷಯಕ್ಕೆ ಬರೋಣ. ಅತಿಯಾದ ಜ್ಞಾನದಲ್ಲಿನ ಸ್ವಾರ್ಥವು ಬದುಕನ್ನು ಹಾಳು ಮಾಡುತ್ತದೆ. ಜ್ಞಾನ ಸಂಪಾದನೆಯ ನಂತರ ಹೇಗೆ ಕಾಪಾಡಿಕೊಳ್ಳಬೇಕು? ಗೌತಮ ಬುದ್ಧನ ಅಮೂಲ್ಯ ಸಂದೇಶ. ಜೀವನದ ಹಲವು ತೊಂದರೆಗಳು ಮತ್ತು ಸಮಸ್ಯೆಗಳಿಗೆ ಬುದ್ಧನಲ್ಲಿ ಪರಿಹಾರವಿತ್ತು. ಬದುಕಿನಲ್ಲಿ ಎಲ್ಲವನ್ನು ಬಿಟ್ಟು ವೈರಾಗಿಯಾದವನು. ಜ್ಞಾನೋದಯ ಗಳಿಸಿದರು. ಹಲವರು ಇವರನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಹೇಳಿ ನಂತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ನೇಪಾಳದಲ್ಲಿರುವ ಒಂದು ಗ್ರಾಮದಲ್ಲಿ ಬುದ್ಧನ ಧರ್ಮೋಪದೇಶಗಳನ್ನು ಕೇಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದರು. ಗೌತಮ ಬುದ್ಧ ಜೀವನ, ವೃತ್ತಿ, ವೈವಾಹಿಕ ಜೀವನ, ಪ್ರಯಾಣ, ಜನನ, ಸಾವು, ಸ್ವರ್ಗ ಮತ್ತು ನರಕದ ಬಗ್ಗೆ ಜನರಿಗೆ ತಿಳಿಸಿ ಪ್ರೇರೇಪಿಸುತ್ತಿದ್ದರು. ಇದು ಜನರಿಗೆ ಹೊಸ ಮಾಹಿತಿಯ ಜೊತೆಗೆ ಜ್ಞಾನವನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಿತು. ಒಮ್ಮೆ ಯುವಕನೊಬ್ಬ ಗೌತಮ ಬುದ್ಧನ ಬಳಿಗೆ ಓಡಿ ಬಂದು ತನ್ನ ಜೀವನದ ಹಲವು ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳುತ್ತಾನೆ. ಆ ಯುವಕನಿಗೆ ಬುದ್ಧ ಹೇಳಿದ ಮಾತುಗಳು ಇಂದಿಗೂ ಯುವ ಜನತೆಗೆ ಸ್ಫೂರ್ತಿ ನೀಡುವಂತಿದೆ. ಜೀವನದಲ್ಲಿ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಿಲ್ಲ. ನಿರಂತರ ಮಾನಸಿಕ ಉದ್ವೇಗದಲ್ಲಿದ್ದೇನೆ. ದೇವರು, ಆತ್ಮ, ಸ್ವರ್ಗ, ನರಕ, ಸೃಷ್ಟಿಯ ಬಗ್ಗೆ ಹಲವು ಪ್ರಶ್ನೆಗಳು ತಲೆಯಲ್ಲಿ ಓಡುತ್ತಿರುತ್ತವೆ ಎಂದು ಆ ಯುವಕ ಗೌತಮ ಬುದ್ಧನ ಬಳಿ ಹೇಳುತ್ತಾನೆ. ಆ ಯುವಕನ ಪ್ರಶ್ನೆಗೆ ಬುದ್ಧ ಶಾಂತವಾಗಿ ಉತ್ತರಿಸುತ್ತಾರೆ. ನಿನ್ನ ತಲೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವು ಜ್ಞಾನೋದಯಕ್ಕೆ ಕಾರಣವಾಗಬಹುದು. ಈ ಪ್ರಶ್ನೆಗಳಿಗೆ ಸಂಶೋಧನೆ ಮತ್ತು ಆಧ್ಯಾತ್ಮದ ಮೂಲಕ ಉತ್ತರ ಕಂಡುಕೊಳ್ಳಬಹುದೆಂದು ಬುದ್ಧ ಆ ಯುವಕನಿಗೆ ಸಂಶೋಧನೆಗೆ ಪ್ರೇರಣೆ ನೀಡುವ ಮಾರ್ಗವನ್ನು ತಿಳಿಸಿದರು. ಅಲ್ಲಿಂದ ಹಲವರು ಗೌತಮ ಬುದ್ಧನ ಬೋಧನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ನಾನು ಕೂಡ ನಿನ್ನಂತೆ ಮನುಷ್ಯ. ನನಗೆ ಹೆಚ್ಚು ಜ್ಞಾನವಿಲ್ಲ. ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ನನ್ನ ಸಮಸ್ಯೆಗಳು. ನೀವು ಸಂತೋಷವಾಗಿಲ್ಲ ಎಂದು ನನಗೆ ವಿಷಾದವಿದೆ. ಒಬ್ಬ ವ್ಯಕ್ತಿಯನ್ನು ಅಹಂಕಾರಿಯನ್ನಾಗಿಸುವ, ಸ್ವಾರ್ಥಿಯನ್ನಾಗಿಸುವ ಜ್ಞಾನದಿಂದ ಯಾವುದೇ ಪ್ರಯೋಜನವಿಲ್ಲ. ಅಂತಹವರ ಎದುರು ಜ್ಞಾನವಿಲ್ಲದೆ ಇರುವ ವ್ಯಕ್ತಿಗಳೇ ಉತ್ತಮರು ಎನಿಸಿಕೊಳ್ಳುತ್ತಾರೆ. ಆ ಕಾರಣದಿಂದಲೇ ಬುದ್ಧ ಜನರಿಗೆ ಪ್ರಯೋಜನವನ್ನು ನೀಡಬೇಕಾದರೆ ಜ್ಞಾನವನ್ನು ಪಡೆಯುವುದು ಬಹಳ ಅವಶ್ಯಕ ಎಂದು ಹೇಳುತ್ತಿದ್ದರು. ಹಲವು ವರ್ಷಗಳ ಹಿಂದೆ ಗೌತಮ ಬುದ್ಧನ ಪ್ರವಚನ ಮತ್ತು ಜ್ಞಾನದ ಮಾರ್ಗವು ಇಂದಿನ ಯುವ ಜನರಿಗೆ ಸ್ಫೂರ್ತಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.